ಹಲೋ ಗೈಸ್. ಇವತ್ತು ನಾನು ನನ್ನ 4ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನು ಹೇಳಬೇಕಂತ ಇದ್ದೀನಿ ಅಂದ್ರೆ, ಅವರು ಯೋಚನೆ ಮಾಡಿರ್ತಾರೆ ಜಿಮ್ಗೆ ಹೋಗ್ಬೇಕಂತೇಳಿ, ಹೋಗೋಕೆ ಆಗ್ತಿರಲ್ಲ, ಮತ್ತು ಏನೋ ಪ್ರಾಬ್ಲಮ್ ಇರುತ್ತೆ ಮನೇಲಿ, ಜಿಮ್ಗೆ ಹೋಗಬೇಡ ಸಣ್ಣ ಆಗ್ತೀಯ, ಆ ಥರ ಎಲ್ಲ ಹೇಳ್ತಿರ್ತಾರೆ. ಒಬ್ಬೊಬ್ಬರಿಗೆ ಹಣಕಾಸಿಂದ ಪ್ರಾಬ್ಲಮ್ ಇರುತ್ತೆ, ದುಡ್ಡು ಹಾಕ್ಬೇಕಲ್ಲ, ಮತ್ತು ಇನ್ನೊಬ್ಬರಿಗೆ ಹೋಗ್ಬೇಕು ಅನಿಸ್ತಿರತ್ತೆ, ದುಡ್ಡು ಇರುತ್ತೆ, ಹೋದರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಡಯಟ್ ಯಾವ ಥರ ಮಾಡಬೇಕು ಏನೂ ಗೊತ್ತಿರಲ್ಲ, ಮತ್ತು ಯಾವ ಥರ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕು ಅದು ಗೊತ್ತಿರಲ್ಲ. ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬ್ ವೀಡಿಯೋಸ್ ಇದ್ದಾವೆ, ನೋಡಬೇಕು, ಹೋಗ್ಬೇಕು. ಇವಾಗ ಜಿಮ್ ನಿಮಗೋಸ್ಕರ 1-2 ಅವರ್ ತೆಗೆದಿಟ್ಕೊಳಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ನಿಮ್ಮ ಶರೀರ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಮತ್ತು ಈಗಿನ ಸಿಚುವೇಶನ್ ಒಳಗೆ ತರಕಾರಿ ಅದು ಇದು ಕೆಮಿಕಲ್ಸ್ ಎಲ್ಲ ಆ್ಯಡ್ ಆಗಿ ಬರ್ತಾಯಿದೆ, ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗುತ್ತೆ. ಏನಿಲ್ಲ, ಜಿಮ್ ಹೋಗೋಕ್ಕಾಗಲಿಲ್ಲ ಅಂದ್ರೆ ಮನೆಯಲ್ಲಾದರೂ ಇಲ್ಲ ರೂಮಲ್ಲಾದರೂ ಸ್ವಲ್ಪ ನಿಮ್ಮ ದೇಹದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಜಿಮ್ಗೇನು ಅಷ್ಟೊಂದು ದುಡ್ಡು ಹತ್ತಲ್ಲ. ನಾವೇನು ಪ್ರೊಫೆಷ್ನಲ್ಲಾಗಿ ಜಿಮ್ ಹೊಡೆಯಲ್ಲ. ಪ್ರೊಫೆಷ್ನಲ್ಲಾಗಿ ಹೊಡೆಯೋರಿಗೆ ತುಂಬ ದುಡ್ಡು ಹತ್ತತ್ತೆ. ಪ್ರೋಟೀನ್ ತೊಗೊಳ್ಳೋದು ಅದು ಇದೆಲ್ಲ ಫಸ್ಟಿಗೆ ನೀವು ಥಿಂಕಿಂಗ್ ಮಾಡೋದನ್ನೇ ಬಿಡಬೇಕಾ. ಪ್ರೋಟೀನ್ ಏನು ಬೇಡಪ್ಪ, ನಾನು ನ್ಯಾಚುರಲಾಗೆ ಮಾಡ್ತೀನಿ, ಮನೆ ಊಟ ಮಾಡೇ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಶೇಪಿಗೆ ಬರಲಿಕ್ಕೆ, ಫಿಸಿಕ್ನ ಮೇಂಟೈನ್ ಮಾಡಲಿಕ್ಕೆ. ಆದರೂ ಹೊಡಿಬೇಕು. ಫಸ್ಟಿಗೆ ನೀವು ಡಿಸಿಪ್ಲಿನ್ ಆಗಿದ್ದರೆ ಅದೆಲ್ಲ ಸಿಗುತ್ತೆ. ನೀವು ಡಿಸಿಪ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಮಾಡಿದರೆ ಅದು ಕೂಡ ಬರುತ್ತೆ. ಸ್ವಲ್ಪ ಕಾಸು ಉಳಿಸಿ ಪ್ರೋಟೀನ್ ತೊಗೊಳ್ಳೋದು. ನಾನು ಅದೇ ಥರ ಫಸ್ಟಿಗೆ 4 ವರ್ಷ ನಾನು ಕಾಲೇಜಲ್ಲಿದ್ದಲ್ಲಿ ಫ್ರೀ ಆಗೇ ಇದ್ದೆ. ಕ್ಲಾಸಿಗೆ ಹೋಗಿ ಬಂದು ರೂಮಲ್ಲೇ ಮಲ್ಕೊಳ್ಳೋದು, ನನ್ನ ಬಾಡಿ ಬಗ್ಗೆ ನಾನು ಏನು ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಜಿಮ್ಗೆ ಹೋಗ್ಬೇಕನ್ನೋ ತಲೆಯಲ್ಲಿ ಭಾಳ ಇತ್ತು. ಆವಾಗ ನೆನಪಾದಾಗೆಲ್ಲ ಡಿಪ್ಸ್ ಹೊಡಿತಿದ್ದೆ ಅಷ್ಟೇ. ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ದುಡ್ಡು ಇರಲಿಲ್ಲ ಅಂತ ಹೋಗ್ತಿರ್ಲಿಲ್ಲ. ಫ್ರೀಯಾಗಿ ಜಿಮ್ ಇತ್ತು, ಹೋಗ್ಬೋದಾಗಿತ್ತು. ಅವಾಗವಾಗ ಹೋಗ್ತಿದ್ವಿ, 1 ವಾರ ಹೋಗ್ತಿದ್ವಿ, ಆಮೇಲೆ ಸ್ಕಿಪ್ ಮಾಡಿ ಇವಾಗ ನಾನು ದುಡಿತಿದ್ದೀನಿ. ಅದರಲ್ಲೇ ಸ್ವಲ್ಪ ದುಡ್ಡು ಉಳಿಸಿ ಜಿಮ್ಗೂ ಹಾಕ್ತಿದ್ದೀನಿ. ಫಸ್ಟಿಗೆ ಜಿಮ್ಗೆ ಹೋಗೋದು ಇಂಪಾರ್ಟೆಂಟ್. ಆಮೇಲೆ ನಮ್ಮ ಡಿಸಿಪ್ಲಿನ್ ಬಂದಮೇಲೆ ನಾವು ಒಂದು 4 ರೂಪಾಯಿ ಉಳಿಸಿ ಪ್ರೋಟೀನ್ ತೊಗೊಳ್ಳೋದು ಅದು ಇದು. ನಾನು ಮೊದಲಿಗೆ ಜಿಮ್ಗೆ ಹೋಗ್ಬೇಕಾದ್ರೆ ಪ್ರೋಟೀನ್ ಏನು ತೊಗೊಳ್ತೀರ, ನ್ಯಾಚುರಲಾಗೆ ಮಾಡಬೇಕು. ನನಗೆ ರಿಸಲ್ಟ್ ನ್ಯಾಚುರಲಾಗೆ ಚೆನ್ನಾಗಿ ಸಿಗ್ತಿತ್ತು, ಬಟ್ ಪ್ರೋಟೀನ್ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತಲ್ಲ ಅಂತ ನಾನು ಪ್ರೋಟೀನ್ ಹಾಕ್ಲಿಕ್ಕೆ ಇವಾಗ 7 ಡೇಸ್ ಆಯಿತು ನಾನು ಪ್ರೋಟೀನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಹೊಸ ವಿಚಾರಗಳು ಬರುತ್ತೆ, ಡಿಸಿಪ್ಲಿನ್ ಆಗಿರ್ತೀವಿ, ಮೈಂಡ್ ಫ್ರೆಶ್ ಆಗಿರುತ್ತೆ. ಇನ್ನೊಂದು 4 ಜನದ ಜೊತೆ ಬೆರಿತೀವಿ ಜಿಮ್ಗೆ ಹೋದಾಗ. ಅಲ್ಲಿ ಅವ್ರ ಫ್ರೆಂಡ್ಸ್ ಆಗ್ತಾರೆ. ನಮ್ಮ ಪಾರ್ಟ್ನರ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ನಾವು ಒಬ್ಬರೇ ಹೊಡಿಬೋದು ಜಿಮ್ ಒಳಗೆ. ಫಸ್ಟಿಗೆ ಜಿಮ್ಗೆ ಹೋಗ್ಬೇಕು. ಏನು ಅಷ್ಟೊಂದು ದುಡ್ಡು ಇರಲ್ಲ. ಮಂತ್ಲಿ 3 ಮಂತ್ಸ್ ಆಫರ್ ಇದ್ದಂಗೆ ಹೋಗೋದು. 3 ಮಂತ್ಸಿಗೆಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಆಫರ್ ಸಿಗುತ್ತೆ. ಮಂತ್ಲಿ ತೊಗೊಳೋಕ್ಕಿಂತ ಮಂತ್ಲಿ 1000 ಕೊಡೋದಕ್ಕಿಂತ 3 ಮಂತ್ಸಿಗೆ 2500 400 800 ಸಿಗ್ತಿರತ್ತೆ ಜಿಮ್. ಅಲ್ಲೆಲ್ಲ ಜಾಯ್ನ್ ಆಗೋದು. ಜಾಯ್ನ್ ಆಗಿ ಜಿಮ್ಗೆ ಹೋಗಿ ನಮಗೆ ಎಕ್ವಿಪ್ಮೆಂಟ್ಸ್ 1-2 ವಾರ ನೀವು ಎಲ್ಲ ಎಕ್ವಿಪ್ಮೆಂಟ್ಸ್ ಯಾವ ಥರ ಯೂಸ್ ಮಾಡಬೇಕು ಅವ್ರನ್ನ ನೋಡೋದು. ಕೋಚರ್ ಇರ್ತಾರೆ, ಒಂದೊಂದು ಜಿಮ್ಮಲ್ಲಿ ಕೋಚರ್ ಇರಲ್ಲ, ನಾವೇ ಯೂಟ್ಯೂಬಲ್ಲಿ ನೋಡೋದು. ಈ ಎಕ್ವಿಪ್ಮೆಂಟ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಹೊಡಿಬೇಕು, ಯಾವ ಥರ ಹೊಡೆದ್ರೆ ಎಲ್ಲಿ ಮಸಲ್ ಫೋಕಸ್ ಮಾಡಿ ನಾವು ಜಿಮ್ನ ಹೊಡೆದ್ರೆ ನಮಗೂ ಅರ್ಥ ಆಗುತ್ತೆ ಯಾವ ಥರ ಜಿಮ್ ಹೊಡಿಬೇಕು. ಆಮೇಲೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲ ಪ್ರೊಫೆಷ್ನಲ್. ಅವ್ರು ಹೇಳ್ತಿರ್ತಾರೆ ಆ ಪ್ರೋಟೀನ್ ತೊಗೊಳ್ಬೇಕು, ಅಷ್ಟು ದುಡ್ಡು ಇಷ್ಟು ದುಡ್ಡು, ಆ ಥರ ಡಯಟ್ ಮಾಡಬೇಕು, ಈ ಥರ ಅವರೆಲ್ಲ ಪ್ರೊಫೆಷ್ನಲ್ಲಾಗಿ ಮಾಡ್ತಿರ್ತಾರೆ. ನಮಗೇನೆ ನಮ್ಮ ಬಾಡಿ ಚೆನ್ನಾಗಿರಬೇಕು, ಅದಕ್ಕೆ ನಾವು ಜಿಮ್ ಹೊಡಿತಾ ಇದ್ದೀವಿ. ಆ ಥರ ದುಡ್ಡಿನ ವಿಚಾರ ನೋಡಬಾರ್ದು. ನಮ್ಮ ದೇಹಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದು, ನನ್ನ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಬ್ಯಾಕ್ ಪೇನ್ನ ಕಡಿಮೆ ಮಾಡಲಿಕ್ಕೆ ನಾನು ಜಿಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ನಾನು ಜಾಬಿಗೆ ಜಾಯ್ನ್ ಆಗಿ 1-2 ಇಯರ್ಸ್ ಆಯಿತು. ನಾನು
ಹೋಗ್ತಿರ್ಲಿಲ್ಲ. ಅದೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಬಂದರು. ಪ್ರೊಫೆಷ್ನಲ್ ಅಂತಲ್ಲ, ಒಂದು 4 ವರ್ಷ ಅವ್ನು ಜಿಮ್ ಹೊಡೆದಿದ್ದ. ಅವ್ನು ನಾನು ಕರ್ಕೊಂಡು ಹೋದೆ. ಅವನು ಇವಾಗ ಬಿಟ್ಟಿದ್ದಾನೆ ಜಿಮ್ ಹೊಡೆಯೋದನ್ನೇ ಬಿಟ್ಟ. ಬಟ್ ನಾನು ಬಿಡಲಿಲ್ಲ. ಯಾಕಂದ್ರೆ ನಾನು ಹೋಗ್ತಿದ್ದೆ, ನನಗೆ ರಿಸಲ್ಟ್ ಸಿಗ್ತಾಯಿತ್ತು. ನಾನು ಒಬ್ಬನೇ ಆದೆ ಇವಾಗ, ಆದ್ರೂ ಬಿಡಲಿಲ್ಲ. ಮೋಟಿವೇಶನ್ ಇತ್ತು, ಹೋಗಿ ಹೊಡಿತಾ ಇದ್ದೀನಿ. ಅವ್ನು ಹೇಳ್ಕೊಟ್ಟ ಹೊಡಿತಾ ಇದ್ದೀನಿ. ಹೇಳ್ಕೊಡೋಕೆ ಯಾರು ಇರಲಿಲ್ಲ ಅಂದ್ರೂ ನಾವು ಯೂಟ್ಯೂಬ್ ನೋಡಿ ಕಲಿಬೋದು. ಯಾವ ಥರ ಹೊಡಿಬೇಕು, ನಾವು ಫಸ್ಟಿಗೆ ಏನು ಹೊಡಿಬೇಕು ಎಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಹೋದ್ಮೇಲೆ 6 ಪ್ಯಾಕ್ ಬರಬೇಕಂತೇನಿಲ್ಲ. ಫಸ್ಟಿಗೆ 6 ಪ್ಯಾಕ್ ಯಾರೂ ಮಾಡಲ್ಲ. ಫಸ್ಟಿಗೆ ನಮ್ಮ ಆರ್ಮ್ಸು, ಬೈಚಿಪ್ಸು, ಟ್ರೈಚಿಪ್ಸ್, ಶೋಲ್ಡ್ರ್, ಚೆಸ್ಟ್, ಲೆಗ್ಸ್ಗೆಲ್ಲ ಪ್ರಿಫರೆನ್ಸ್ ಕೊಡಬೇಕು. ಆಮೇಲೆ ಒಂದು 6 ಮಂತ್ಸ್ ಆದಮೇಲೆ 6 ಪ್ಯಾಕಿಗೆಲ್ಲ ಹೊಡಿಬೇಕು. ಸ್ಟಾರ್ಟಿಂಗ್ ಹೋದ್ಮೇಲೆ 6 ಪ್ಯಾಕ್ ಬರಬೇಕು. ಹಾಗೆ ಮನೆಯಲ್ಲಿ ಜಿಮ್ಗೆ ಹೋಗ್ತೀನಂದರೆ ಹೋಗಬೇಡ, ಮತ್ತೆ ಸಣ್ಣ ಆಗ್ತೀಯ, ರೂಮಲ್ಲಿ ಊಟ ಸರಿಯಾಗಲ್ಲ, ಆ ಥರ ಈ ಥರ ಮನೆಯಲ್ಲೂ ಹೇಳ್ತಿರ್ತಾರೆ. ಆಮೇಲೆ ನನ್ನ ಮನೆಯಲ್ಲೂ ಹೇಳ್ತಿದ್ರು, ಜಿಮ್ಗೆ ಹೋಗ್ತೀನಂದ್ರೆ ಬೈತಿದ್ರು. ಇವಾಗ ನಾನು ರಿಸಲ್ಟ್ ತೋರಿಸ್ದೆ ಅವ್ರಿಗೆ. ಹೋಗಿ ನಾನು ಫಸ್ಟಿಗೆ ಹೋಗ್ತೀನಂತ ಹೇಳಲಿಲ್ಲ, ಹೋಗ್ತಿದ್ದೆ. ಅವ್ರಿಗೆ ಹೇಳಿರಲಿಲ್ಲ. ಆಮೇಲೆ ನನ್ನ ರಿಸಲ್ಟ್ ಬಂತು, 1-2 ಫೋಟೋ ಬಿಟ್ಟೆ. ಆಮೇಲೆ ಅವರೇ ಇವಾಗ ಹೋಗು, ಜಿಮ್ಗೆ ಹೋಗು, ಚೆನ್ನಾಗಿರೋ ಊಟ ಮಾಡು. ನಮ್ಮ ಮನೇಲಿ ಎಗ್ ಕೂಡ ತಿನ್ನಲ್ಲ, ಆದ್ರೂ ನಾನು ಎಗ್ ತಿನ್ಬೇಕಾಗತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಿದ್ರು. ಇವಾಗ ಅವರೇ ಹೇಳ್ತಿದ್ದಾರೆ, ಹೇಗಿದ್ರು ಮನೆಯಿಂದ ಹೊರಗಡೆ ಇದೆಯಾ, ಎಗ್ ತಿಂದರೆ ಏನಾಗಲ್ಲ, ತಿನ್ನು, ಬಾಡಿ ಮಾಡು ಅಂಥೇಳಿ. ಫಸ್ಟಿಗೆ ನಾವು ಎದ್ದು ಜಿಮ್ಗೆ ಹೋಗೋದನ್ನು ಕಲಿಬೇಕು. ನಮ್ಮ ಬಾಡಿನ ಫೋಕಸ್ ಮಾಡಬೇಕು, ಆರೋಗ್ಯವಾಗಿರಬೇಕು. ಮತ್ತು ಏನು ಹೇಳ್ಬೇಕಪ್ಪ ಅಂದರೆ, ನನಗೆ ಇವತ್ತು ನಮ್ಮ ಮನೆಯಲ್ಲಿ ಹೇಳಿದ್ರೆ ಬಾಡಿ ಚೆನ್ನಾಗಾಗಿದೆ ಅಂಥೇಳಿ. ನಮ್ಮ ಮನೆಯಲ್ಲೂ ಪರ್ಮಿಷನ್ ಕೊಟ್ಟಿದ್ದಾರೆ ಎಗ್ ತಿನ್ನಲಿಕ್ಕೆ. ಎಗ್ ತಿಂತಾಯಿದ್ದೀನಿ. ನಾನು ಈ ಎಗ್ ತಿಂತಿದ್ದೆ, ಮೊದಲಿಂದ ತಿಂತಿದ್ದೆ. ಬಟ್ ನಮ್ಮ ಮನೆಯಲ್ಲಿ ಗೊತ್ತಿರಲಿಲ್ಲ. ಇವಾಗ ಹೇಳಿದೆ ನಾನು ಎಗ್ ತಿಂತಾಯಿದ್ದೀನಿ ಅಂತೇಳಿ. ಫಸ್ಟಿಗೆ ಬೈದರು, ಆಮೇಲೆ ಇವಾಗ ಪರವಾಗಿಲ್ಲ, ತಿನ್ನು, ಬಾಡಿ ಚೆನ್ನಾಗಿದೆ, ಆಗ್ತಿದೆಯಾ, ದಪ್ಪ ಆಗ್ತಿದೆಯಾ ಅಂತ ಹೇಳಿದರು. ಇವಾಗ ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮನೇಲಿ ಹೇಳಿದೆ, ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಅವರೇ ಹೋಗಂದಿದ್ದಾರೆ. ಇವಾಗ ಪ್ರೋಟೀನ್ ಹಾಕ್ತಿದ್ದೀನಿ ಅಂತ ಇದುವರೆಗೂ ಹೇಳಿಲ್ಲ ಅವರಿಗೆ. ಪ್ರೋಟೀನ್ ಹಾಕ್ತಿದ್ದೀನಿ ನಾನು, ಅದನ್ನೂ ಹೇಳ್ತೀನಿ. ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ. ಇನ್ನೂ ಚೆನ್ನಾಗಿ ಬಾಡಿ ಆಗಬೇಕು, ಆದಮೇಲೆ ಹೇಳೋಣ. ಮತ್ತು ಇವತ್ತು ನಾನು ಏನು ಮಾಡಿಲ್ಲ, ಬ್ಯಾಕಿಗೆ ಹೊಡೆದೆ. ಬ್ಯಾಕ್ ಹೊಡೆದೆ, ಮತ್ತು ಬೈಚಿಪ್ಸಿಗೆ ಹೊಡಿಬೇಕಾಗಿತ್ತು. ಇವತ್ತು ಅಷ್ಟೊಂದು ಚೆನ್ನಾಗಿ ಹೋಗಲಿಲ್ಲ ನಂದು. ಒಂದೊಂದು ಟೈಮ್ ಜಿಮ್ಮಲ್ಲಿ ಚೆನ್ನಾಗಿ ಆಗಲ್ಲ, ನಮ್ಮ ರಿಸಲ್ಟ್ ನಮಗೆ ಕಾಣ್ತಿರಲ್ಲ. ಆದ್ರೂ ನಾವು ಡೈವರ್ಟ್ ಆಗಬಾರ್ದು, ಡೈಲಿ ಹೋಗಿ ಹೊಡಿಬೇಕು. ರಿಸಲ್ಟ್ ಬರ್ತಿರತ್ತವೆ. ಪ್ರತಿದಿನ ಅಂದರೆ ಬೆಳೆಯಲ್ಲ, ಮಸಲ್ ಎಲ್ಲ ಟೈಮ್ ತೊಗೊಳತ್ತೆ. ಟೈಮ್ ಜೊತೆಗೆ ನಾವು ಹೋಗ್ಬೇಕು. ಡೈಲಿ ನಮ್ಮ ಪ್ರೋಗ್ರೆಸ್ ಸಿಗಲ್ಲ. ಒಂದಿಷ್ಟು ದಿನ ಸಿಗುತ್ತೆ, ಒಂದಿಷ್ಟು ದಿನ ಸಿಗಲ್ಲ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಜಿಮ್ ಬಿಡಬಾರ್ದು. ಜಿಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಮನೆಯಲ್ಲೇ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ರನ್ನಿಂಗ್ ಮಾಡಿ, ಡಿಪ್ಸ್ ಹೊಡಿಯೋದು, ಪ್ಲಮ್ಸ್ ಹೊಡಿಯೋದು ಮಾಡಿದರೆ ಅಲ್ಲಿನೂ ಚೆನ್ನಾಗಾಗತ್ತೆ ಬಾಡಿ. ಚೆನ್ನಾಗಿ ಮನೆ ಊಟನೇ ಮಾಡಿ ಅದು ಇದು ಮನೆ ಊಟದಲ್ಲೇ ಸ್ವಲ್ಪ ಪ್ರೋಟೀನ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅದು ಇದು ಸ್ವಲ್ಪ ನೋಡಿ ಊಟ ಮಾಡೋದು. ಸಕ್ಕರೆ ತಿನ್ನಂಗಿಲ್ಲ. ಸಕ್ಕರೆ ತಿಂದರೆ ಪ್ರಾಬ್ಲಮ್ ಆಗುತ್ತೆ. ಅವು ಇವು ಇರ್ತಾವೆ, ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ. ನಾನು ಸಕ್ಕರೆ ತಿನ್ನೋದನ್ನು ಬಿಟ್ಟಿದ್ದೀನಿ. ಮತ್ತು ನಮ್ಮ ಸಣ್ಣ ಚಟಗಳು ಇರುತ್ತಲ್ಲ, ಕುಡಿಯೋದು, ಗುಟ್ಕಾ ತಿನ್ನೋದು, ಅದು ಎಲ್ಲ ಬಿಡ್ಬೋದು. ಡಿಸಿಪ್ಲಿನ್ ತಾನಾಗೆ ನಮಗೆ ಮೈಂಡಲ್ಲಿ ಬರುತ್ತೆ. ಜಿಮ್ಗೆ ಹೋಗ್ತಾ ಸ್ಟಾರ್ಟ್ ಮಾಡಿದರೆ ನಮ್ಮ ಬಾಡಿ ವರ್ಕೌಟ್ ಆದಂಗೆಲ್ಲ ನಮ್ಗೆ ಅನಿಸುತ್ತೆ, ಬಿಡಬೇಕಲ್ಲ, ಚೆನ್ನಾಗಿರೋ ಊಟ ಮಾಡಬೇಕಲ್ಲ. ಆ ದುಡ್ಡನ್ನ ತೆಗೆದು ನಾನು ಇಲ್ಲಿ ಹಾಕಿ ನಮಗೂ ಚಟ ಇತ್ತು ಎಲ್ಲ ಬಿಟ್ಟು ಇವಾಗ ಆ ಚಟಕ್ಕೇನು ದುಡ್ಡು ಹಾಕ್ತಿದ್ದೆ ಅದನ್ನೇ ನಾನು ಜಿಮ್ಗೆ ಹಾಕ್ತಿದ್ದೀನಿ. ಅದೇ ದುಡ್ಡನ್ನ ಉಳಿಸಿ ಪ್ರೋಟೀನ್ ತಂದೆ. ಈ ಥರ ಬರ್ತಾ ನಮಗೆ ಮನಿ ಮ್ಯಾನೇಜ್ಮೆಂಟ್ ಬರುತ್ತೆ. ಅಲ್ಲಿ ಇಲ್ಲಿ ಹಾಕೋ ಬದಲು ದುಡ್ಡನ್ನ ಜಿಮ್ಗೆ ಹಾಕಿದರೆ ಚೆನ್ನಾಗಿ ಅಂತ ನಾನು ಹೇಳ್ತೀನಿ. ಇವತ್ತು ನಾನು ಜಿಮ್ ಹೊಡೆದಿದ್ದೀನಿ. ನನಗೆ ಇವತ್ತು ಪ್ರೋಗ್ರೆಸ್ ಅಷ್ಟೊಂದು ಬಂದಿಲ್ಲ, ನೋಡ್ತೀನಿ. ನಾನು ಜಿಮ್ ಅಂತೂ ಬಿಡಲ್ಲ. ಇವತ್ತು ಬರದೇ ಇರ್ಬೋದು, ನೆಕ್ಸ್ಟ್ ಟೈಮ್ ಏನಾದರೂ ಬರ್ತಿರತ್ತೆ. ಒಂದಿನ ಏನು ಬರಲಿಲ್ಲ ಅಂತ ಹೆಂಗೆ ಖಾಲಿ ಕೂಡಲ್ಲ, ನೆಕ್ಸ್ಟ್ ಟೈಮ್ ಬರ್ತಾ ಇರುತ್ತೆ.
ಅದೇ ಥರ ನಾವು ಜಿಮ್ಗೆ ಹೋಗ್ತಿರ್ಬೇಕು. ಮತ್ತು ಇವತ್ತು ನನ್ನ ಡೇ ಅಲ್ಲಿ ಏನು ಪ್ರೋಗ್ರೆಸ್ ಇಲ್ಲ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಯಾಗ ಹೋಗಿದ್ದೆ. ಆ ಮನೆಯಾಗ ಹೋಗಿ ಮಲ್ಕೊಂಡೆ, ಊಟ ಮಾಡಿದೆ. ಬೆಳಗ್ಗೆ ಒಂದು 5ಕ್ಕೆ ತಿಂದು ಊಟ ಮಾಡಿ ಮಲ್ಕೊಂಡೆ. ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ಊಟ ಮಾಡಿಲ್ಲ ಅಂತೇಳಿ ಜಿಮ್ಮಲ್ಲಿ ಎನರ್ಜಿ ಬರಲ್ಲ, ಇವತ್ತು ಹೋಗೋದು ಬಿಡೋದು ಅಂತ ಎಲ್ಲ ಥಿಂಕ್ ಮಾಡಬಾರ್ದು. ಬಂದು ಅಂಗಡಿಗೆ ಹೋಗಿ 1-2 ಬಾಳೆಹಣ್ಣು ತಿಂದೆ, ಎನರ್ಜಿ ಬಂತು. ಹೋಗಿ ಮತ್ತೆ ಕ್ರೇಟಿನ್ ಕುಡಿದು ಬ್ಯಾಕ್ ಮತ್ತು ಬೈಸೆಪ್ಸಿಗೆ ಹೊಡೆದೆ. ಇವತ್ತು ಪ್ರೋಗ್ರೆಸ್ ಅಷ್ಟೊಂದು ನನಗೆ ಕಾಣಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಒಳಗೆ ಸಿಗುತ್ತೆ. ಇವತ್ತು ಹೊಡೆದಿದ್ದ ಚೆನ್ನಾಗಿತ್ತು ಡೇ, ಬಟ್ ಮಲ್ಕೊಂಡಿದ್ದೆ. ಅಷ್ಟೊಂದು ಇವತ್ತೇನು ನಾನು ಇದನ್ನು ಮಾಡಲಿಲ್ಲ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಮನೇಲಿ ಹೇಳಿದೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಅವರು ಮೊದಲಿಗೆ ಬೇಡ ಅಂತಿದ್ರು. ಇವತ್ತು ನನ್ನ ಪ್ರೋಗ್ರೆಸ್ ತೋರಿಸ್ದಲ್ಲ, ಇವಾಗ ಅವ್ರು ಏನು ಅಂತಿಲ್ಲ, ಹೋಗು ಜಿಮ್ ಮಾಡಿ, ಚೆನ್ನಾಗಿ ಆಗ್ತಿದೆ ಬಾಡಿ ಅಂತ ಹೇಳ್ರು. ಒಬ್ಬೊಬ್ಬರ ಮನೇಲಿ ಜಿಮ್ಮಿಗೆ ಹೋಗು ಅಂತಾರೆ, ಒಬ್ಬೊಬ್ಬರ ಮನೇಲಿ ಹೋಗಬೇಡ ಅಂತಾರೆ. ಅದಕ್ಕೆ ನನಗೆ ಥಾಟ್ ಬಂತು, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ, ಅದಕ್ಕೆ ಶೇರ್ ಮಾಡಿಕೊಂಡೆ. ಮತ್ತು ಹೇಳ್ತೀನಿ ಜಿಮ್ ಬಗ್ಗೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ. ಫಸ್ಟಿಗೆ ಜಿಮ್ಗೆ ಹೋಗೋದು ಇಂಪಾರ್ಟೆಂಟ. ಜಿಮ್ಗೆ ಹೋಗಿ ಯಾರು ಹೋಗ್ತಿರಲ್ಲ ಅವ್ರು ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ಸುತ್ತೋ ನೋಡಿ. ಏನೇ ಪ್ರಾಬ್ಲಮ್ ಇದ್ದರೂ ಹೇಳಿ, ಡಿಸ್ಕಷನ್ ಮಾಡಿ ಹೇಳ್ತೀನಿ. ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಓಕೆ ಗೈಸ್, ಮತ್ತು ನಂದು ಏನಾದರೂ ತಪ್ಪಿದ್ರೆ ಹೇಳಿ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿದ್ರೆ ಹೇಳಿ. ನಾನು ಇನ್ನೂ ಎಡಿಟ್ ಮಾಡ್ತಿಲ್ಲ, ವಿಡಿಯೋನ ಎಡಿಟ್ ಮಾಡ್ತೀನಿ, ಕಲಿತಾ ಇದ್ದೀನಿ. ನನ್ನ ಫ್ರೆಂಡ್ ಹೇಳ್ದ ಕ್ಯಾಪ್ ಕಟ್ಟಲ್ಲಿ ಚೆನ್ನಾಗಿ ವಿಡಿಯೋ ಎಡಿಟ್ ಆಗುತ್ತಂತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ದಾರೆ, ನೀನು ಮಾಡಿ ಸ್ವಲ್ಪ ಎಡಿಟ್ ಮಾಡಿಬಿಡು ಅಂತ ಹೇಳಿದಾನೆ. ನೋಡ್ತೀನಿ, ನಾನು ಕ್ಯಾಪ್ ಕಟ್ ಕಲಿತೀನಿ. ಆವಾಗ ಅಲ್ಲಿರೋ ಕ್ಲಿಪ್ಗಳನ್ನ ಜಾಯಿನ್ ಮಾಡಿ ಬಿಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಬರೋ ಥರ ವಿಡಿಯೋಗಳನ್ನು ಮಾಡಿಬಿಡ್ತೀನಿ. ಓಕೆ ಗೈಸ್, ಟುಡೇ ಗುಡ್ ನೈಟ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಶೇರ್ ಮಾಡಿ, ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.